ಕಾಯಿ ತುರಿ, ಈರುಳ್ಳಿ, ಗರಂ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡ್ರು, 2 ಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ. 2 ಸ್ಪೂನ್ ಎಣ್ಣೆ, 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಸಾಸಿವೆ. ಕಡಲೆಬೇಳೆ ಒಂಚೂರು ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರ್ತದೆ ಈರುಳ್ಳಿ ಪಲ್ಯ, ಆರೋಗ್ಯಕ್ಕೂ ಒಳ್ಳೆಯದು. ಈಗ ಈರುಳ್ಳಿ ಹಾಕೋಣ. ಚಪಾತಿ ಜೊತೆ ತುಂಬಾ ಚೆನ್ನಾಗಿರ್ತದೆ. ಚಪಾತಿ, ರೊಟ್ಟಿ, ಪೂರಿ ತುಂಬಾ ಚೆನ್ನಾಗಿರ್ತದೆ ಈರುಳ್ಳಿ ಪಲ್ಯ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಕರಿಬೇವು ಹಾಕೊಳ್ಳೋಣ. ಈಗ ಟೊಮೊಟೊ ಹಾಕೊಳ್ಳೋಣ. ಟೊಮೊಟೊ ಮೆತ್ತಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಟೊಮೊಟೊ ಫುಲ್ಲು ಮೆತ್ತಗಾಗಬೇಕು. ಆವಾಗ ತುಂಬಾ ಚೆನ್ನಾಗಿರ್ತದೆ. ನೋಡಿ, ಈ ಥರ ಆಗಿರಬೇಕು. ಈಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ, ಧನಿಯಾ ಪೌಡ್ರು 1 ಸ್ಪೂನಷ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ, ಹಸಿ ವಾಸನೆ ಹೋಗೋ ತನಕ. ಚಿಟಿಕೆಯಷ್ಟು ಅರಿಶಿನ. ನೋಡಿ, ಎಣ್ಣೆ ಬಿಡಬೇಕು. ಹಿಂಗೆ ಅರಿಶಿನ ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಸೊಪ್ಪು ಹಾಕೋಣ. ಈರುಳ್ಳಿ ಪೈಪು ನೋಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡೋಣ ಚೆನ್ನಾಗಿ. ಈಗ ಇದು ಬೇಯೋಷ್ಟು ಒಂದೇ ಒಂದು ಲೋಟದಷ್ಟು ನೀರು ಹಾಕೋಣ. ನೋಡಿ, ಇಷ್ಟಿದ್ರೆ ಸಾಕು. ಜಾಸ್ತಿ ನೀರು ಹಾಕಬಾರ್ದು, ತುಂಬಾ ಚೆನ್ನಾಗಿರಲ್ಲ ಪಲ್ಯ ಥರ. ನೋಡಿ, ಇಷ್ಟಿದ್ರೆ ಸಾಕು. ಈಗ ಒಂದು 5 ನಿಮಿಷ ಮುಚ್ಚಿಕ್ಬಿಡೋಣ. ನೋಡಿ, ಈ ಥರ ಆಗಿದೆ ಪಲ್ಯ. ನೋಡಿ, ಈಗ ಸ್ವಲ್ಪ ಕಾಯಿ ತುರಿ ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ರೆಡಿ ಆಯಿತು ಈರುಳ್ಳಿ ಸೊಪ್ಪಿನ ಪಲ್ಯ.
ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ, ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.